ತಮಿಳುನಾಡಿನಲ್ಲಿ ವಿಷಲ್ನ ಸೌಂಡ್ಗೆ ಉದಯಿಸುವಂತಹ ಸೂರ್ಯ ಮುಳುಗಿ ಹೋಗಿದ್ದಾನೆ. ಯಾಕಂದರೆ ಅಂಥ ಪ್ರಚಂಡ ಬಹುಮತವನ್ನು ಅಥವಾ ಪ್ರಚಂಡ ಸಂಖ್ಯೆಯನ್ನು ಟಿವಿಕೆ ಪಡೆದುಕೊಂಡಿದೆ. ಬಹುಮತ ಅಂತೂ ಸಿಕ್ಕಿಲ್ಲ, ಆದರೆ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ಸೊ ಈಗ ರಾಜಕೀಯ ಪಂಡಿತರಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಟಿವಿಕೆ ಯಾರ ಜೊತೆಗೆ ಹೋಗುತ್ತೆ? ಆ ಮೆಜಾರಿಟಿ ಮಾರ್ಕನ್ನು ಕ್ರಾಸ್ ಮಾಡಬೇಕು ಅಂತಂದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರಬಹುದು, ಆದರೆ ಆ ನಂಬರ್ ಟಿವಿಕೆ ಬಳಿ ಇಲ್ಲ. 118 ಬೇಕಾಗಿರುವಂಥ ಸಂಖ್ಯೆ. ಆದರೆ ಆ 118 ಟಿವಿಕೆಗೆ ಯಾವ ಪಕ್ಷದಿಂದ ಬರುತ್ತೆ? ಈಗ ಪಾಸಿಬಿಲಿಟಿಗಳನ್ನ ನೋಡ್ತಾ ಹೋದರೆ ಕಾಂಗ್ರೆಸ್ 4 ಸ್ಥಾನ, ಆದರೆ DMK ಜೊತೆ ಮೈತ್ರಿಯಲ್ಲಿದೆ. ಕಾಂಗ್ರೆಸ್ ಬಂತು ಅಂತ ಇಟ್ಕೊಳ್ಳಿ ಟಿವಿಕೆ ಒಟ್ಟಿಗೆ. ಸೊ 110 + 4 + PMK 1-2 ಸ್ಥಾನ. ಸೊ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪಕ್ಷಗಳನ್ನು, ಪ್ರಾದೇಶಿಕ ಪಕ್ಷಗಳನ್ನು ಒಂದು ಅಲಯನ್ಸ್ ಆಗಿ ಮಾಡಿಕೊಂಡು, ಒಂದು ಮೈತ್ರಿಕೂಟವಾಗಿ ಮಾಡಿಕೊಂಡು ಟಿವಿಕೆ ಆ 118ನ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನು ತಲುಪುತ್ತಾ? ಇದು ಪ್ರಶ್ನೆ ನಂಬರ್ 1. ಇನ್ನು ಪ್ರಶ್ನೆ ನಂಬರ್ 2, AIADMK ಜೊತೆಗೇನಾದರೂ ಟಿವಿಕೆ ಕೈ ಜೋಡಿಸುತ್ತಾ? ಅದಾಯಿತು ಅಂತಾದರೆ ಒಂದು ದೊಡ್ಡ ಮೆಜಾರಿಟಿನೇ ಅವರಿಬ್ಬರ ಮೈತ್ರಿಕೂಟಕ್ಕೆ ಬರುತ್ತೆ. ಆ ಒಂದು ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಬಟ್ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕು ಅಂತಾದರೆ ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಕಾಯಲೇಬೇಕು. ತಮಿಳುನಾಡಿನಲ್ಲಿ ಮನೆ ಮಾಡಿದೆ ಟಿವಿಕೆ ಪಕ್ಷದ ಕಾರ್ಯಕರ್ತರು. ಬೀದಿಗಿಳಿದು ಸಿಹಿ ಹಂಚಿ, ಪಟಾಕಿ ಸಿಡಿಸಿ, ವಿಷಲ್ ಹೊಡೆದು, ವಿಜಯ್ ಅವರ ಕಟೌಟ್ಗಳನ್ನು ಹಿಡ್ಕೊಂಡು ಕುಣಿದಾಡಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಸಂಭ್ರಮಾಚರಣೆ ಕಂಟಿನ್ಯೂ ಆದರೆ ಓಕೆ. ಅಕಸ್ಮಾತ್ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆ ಏನಾದರೂ ಆಯಿತು ಅಂತಾದರೆ AIADMK ಈಗ ಸದ್ಯಕ್ಕೆ ಕಿಂಗ್ ಮೇಕರ್ ಪಟ್ಟದಲ್ಲಿ ಕೂತ್ಕೊಂಡಿದೆ. AIADMK ಯಾರಿಗೆ ಬೆಂಬಲವನ್ನು ಕೊಡುತ್ತೆ? ಟಿವಿಕೆ ಕೊಟ್ಟರೆ ದೊಡ್ಡ ಮೆಜಾರಿಟಿಯ ಸರ್ಕಾರ ತಮಿಳುನಾಡಿನಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ಅಕಸ್ಮಾತ್ ಏನಾದರೂ ಯಾರು ಊಹೆ ಮಾಡದಿರೋ ರೀತಿಯಲ್ಲಿ AIADMK ಏನಾದರೂ DMK ಜೊತೆಗೆ ಕೈ ಜೋಡಿಸ್ಬಿಡುತ್ತಾ? ಯಾಕಂದರೆ ನೋಡಿ, ಸ್ಲೋ ಆಗಿ DMK ನಂಬರ್ ಕೂಡ ಏರ್ತಾ ಇದೆ. 60-65ರಲ್ಲಿತ್ತು, 72ಕ್ಕೆ ಬಂದಿದೆ. ಸೊ 72, ಅದರ ಜೊತೆಗೆ AIADMK ಪಡ್ಕೊಂಡಿರುವಂಥ 50+ ಸಂಖ್ಯೆ. ಸೊ ಈ ಸೀಟ್ಗಳನ್ನು ಕಂಬೈನ್ ಮಾಡಿದ್ರೆ ಅದು ಮತ್ತೊಮ್ಮೆ 120 ದಾಟುತ್ತೆ. 72 + 54 126. ಅದು ಸ್ವಲ್ಪ ಕಮ್ಮಿ ಸಾಧ್ಯತೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ರಾಜಕೀಯದಲ್ಲಿ ಯಾವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಯಾವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈಗ AIADMK 2 ಕಡೆ ಹೋದ್ರೂ ಅಧಿಕಾರ ಸಿಗುತ್ತೆ. 10 ವರ್ಷಗಳಿಂದ ಅಧಿಕಾರದಲ್ಲಿಲ್ಲ. ಬಟ್ ಈ ಬಾರಿ ಹೆಂಗಾದರೂ ಮಾಡಿ ಪಡ್ಕೊಳ್ಬೇಕು ಅನ್ನುವಂಥ ಧಾವಂತದಲ್ಲಿ AIADMK ಇದೆ. ಜಯಲಲಿತಾ ಅವರು ಕಾಲವಾದ ನಂತರ ಸರಿಯಾದಂಥ ನಾಯಕತ್ವವನ್ನು ಹುಡುಕ್ಲಿಕ್ಕೇನೆ ಅವರಿಗೆ ಟೈಮ್ ಬೇಕಾಯಿತು. ಈ ಪಾರ್ಟಿಯನ್ನು ಮುನ್ನಡೆಸೋದು ಯಾರು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿಕ್ಕೆ ಅವರಿಗೆ ಬೇಜಾನ್ ಟೈಮ್ ಬೇಕಾಯಿತು, ಉತ್ತರ ಹುಡುಕ್ಲಿಕ್ಕೆ. ಅಂತೂ ಇಂತೂ ಒಬ್ಬ ನಾಯಕ ಈಗ ಸದ್ಯಕ್ಕೆ ಅಲ್ಲಿದ್ದಾರೆ, ಸಿಕ್ಕಿದ್ದಾರೆ AIADMKಗೆ. ಎಡಪ್ಪಾಡಿ ಪಳನಿಸ್ವಾಮಿ. AIADMK ಬಹುಮತ ಪಡ್ಕೊಂಡಿದ್ದಿದ್ರೆ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ರು, ಮುಖ್ಯಮಂತ್ರಿ ಕ್ಯಾಂಡಿಡೇಟ್ AIADMKಯಿಂದ. ಈಗ ಆ ಸೀನ್ ಅಂತೂ ಇಲ್ಲ, ಆ ಸಿನಾರಿಯೋ ಅಂತೂ ಕಣ್ಮುಂದೆ ಇಲ್ಲ. ಈಗ ಸದ್ಯಕ್ಕೆ ಟಿವಿಕೆ ಅವರಿಗೆ ಬೇಕಾಗಿರುವಂಥ ಆ ಸಂಖ್ಯೆಯ ಕೊರತೆ ಏನಿದೆ ಅದನ್ನು ನೀಗಿಸ್ತಾರ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.